ದಸರಾ ಉದ್ಘಾಟಕರಾಗಿ ಬುಕ್ಕರ್ ಪ್ರಶಸ್ತಿಯ ಪುರಸ್ಕೃತೆ ಬಾನು ಮುಷ್ತಾಕ್ರನ್ನ ಆಯ್ಕೆ ಮಾಡಲಾಗಿದೆ. ಸಿಎಂ ಈ ಬಗ್ಗೆ ಘೋಷಣೆ ಮಾಡಿದ್ರು. ಅವರು ಕೂಡ ಸಂತೋಷವನ್ನು ವ್ಯಕ್ತಪಡಿಸಿದರು. ಆದರೆ ಇದಕ್ಕೆ ಬಿಜೆಪಿ ನಾಯಕರು ಆಕ್ಷೇಪವನ್ನು ಎತ್ತಿದ್ರು. 2023 ಜನ ಸಾಹಿತ್ಯ ಸಮ್ಮೇಳನದಲ್ಲಿ ಬಾನು ಮುಷ್ತಾಕ್ ಅವರು ಮಾಡಿದಂತಹ ಒಂದು ಭಾಷಣವನ್ನು ಕನ್ನಡ ಭಾಷೆಯ ಬಗ್ಗೆ ಒಬ್ಬ ಅಲ್ಪಸಂಖ್ಯಾತ ಮಹಿಳೆಯಾಗಿ ನನ್ನ ಗ್ರಹಿಕೆ ಏನು ಅನ್ನೋದನ್ನ ನಿಮ್ಮ ಎದುರಿಗೆ ಇಡ್ತೀನಿ. ನಿಮ್ಗೆ ಇಷ್ಟ ಆಗತ್ತೋ ಕಷ್ಟ ಆಗತ್ತೋ ನನಗೆ ಗೊತ್ತಿಲ್ಲ. ಕನ್ನಡವನ್ನ ಭಾಷೆಯಾಗಿ ಬೆಳೀಲಿಕ್ಕೆ, ಕನ್ನಡವನ್ನ ಭಾಷೆಯಾಗಿ ಬಾನು ಮುಷ್ತಾಕ್ ಮಾತಾಡ್ಲಿಕ್ಕೆ, ಆಕೆಯ ಮನೆಯವರು ಮಾತಾಡ್ಲಿಕ್ಕೆ ನೀವು ಅವಕಾಶನೇ ಕೊಡ್ಲಿಲ್ಲ. ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ. ಕೆಂಪು ಮತ್ತು ಹಳದಿ ಅರಿಶಿನ ಕುಂಕುಮದ ಬಾವುಟವನ್ನ ಹಾಕಿ ಅರಿಶಿನ ಕುಂಕುಮದಲ್ಲಿ ಆಕೆಯನ್ನ ಲೇಪಿತಳನ್ನಾಗಿ ಮಾಡ್ಬಿಟ್ಟು ಆಕೆಯನ್ನ ಕರ್ಕೊಂಡು ಹೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ. ನಾನು ಎಲ್ಲಿ ನಿಲ್ಲಬೇಕು? ನಾನು ಏನನ್ನ ನೋಡ್ಬೇಕು? ನಾನು ಹೇಗೆ ಇನ್ವಾಲ್ವ್ ಆಗ್ಬೇಕು? ನನ್ನ ಹೊರಗಟ್ಟುವಿಕೆ ಇವತ್ತಿಂದ ಅಲ್ಲ, ಯಾವತ್ತಿನಿಂದಲೋ ಆರಂಭ ಆಯಿತು. ಇವತ್ತು ಪೂರ್ಣಗೊಳ್ತಾ ಇದೆ ಅಷ್ಟೇ. ಈ ವಿಷಯಕ್ಕೆ ದಯಮಾಡಿ ನೀವುಗಳು ಆಲೋಚನೆ ಮಾಡಿ. ಯಾಕೆಂದ್ರೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ಮಹಿಳೆಯನ್ನ ಮಂದಾಸನದ ಮೇಲೆ ಕೂರಿಸಿದ ತಕ್ಷಣ ದೇವತೆಗಳು ಸಂತುಷ್ಟರಾಗ್ತಾರೆ. ದೇವಸ್ಥಾನದಲ್ಲಿ ಕೂರಿಸಿ ಮಂದಾಸನದ ಮೇಲೆ ಕೂರಿಸಿ ಮಹಿಳೆಯನ್ನ ಹೇಗೆ ತುಳಿತಾ ಇದ್ದೀರೋ, ದೌರ್ಜನ್ಯ ಮಾಡ್ತಾ ಇದ್ದೀರೋ, ಹಿಂಸೆ ಮಾಡ್ತಾ ಇದ್ದೀರೋ, ಈ ತರ ಕನ್ನಡ ಭಾಷೆ ಮೇಲೆ ಕೂಡ ನೀವುಗಳು ದೌರ್ಜನ್ಯ ಮಾಡ್ತಾ ಇದ್ದೀರಿ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಯು ಆರ್ ಆನ್ಸರಬಲ್ ಟು ಮೀ. ನನಗೆ ಉತ್ತರ ಕೊಡಬೇಕಾದಂತ ಒಂದು ಗೋಡೆಗೆ ಒತ್ತರಿಸ್ತಾ ಇದ್ದೀನಿ ನಾನು. ನಿಮಗೆ ಉತ್ತರ ಕೊಡಿ. ನನಗೆ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಕನ್ನಡವನ್ನ ಭುವನೇಶ್ವರಿಯನ್ನಾಗಿ ಮಾಡಿ, ಕನ್ನಡದ ರಥವನ್ನು ಎಳೆದು, ಕನ್ನಡದ ಜಾತ್ರೆಯನ್ನು ಮಾಡಿ, ಕನ್ನಡದ ಪರಿಷೆಯನ್ನು ಮಾಡಿ ಏನ್ ಮಾಡಿದ್ರಿ? ಪೋಸ್ಟ್ ಮಾಡಿರುವಂತಹ ಪ್ರತಾಪ್ ಸಿಂಹ ಅಸಮಾಧಾನವನ್ನು ಹೊರಹಾಕಿ ಮೊದಲು ಚಾಮುಂಡಿ ಪೂಜೆ ನೆರವೇರಿಸಿ ಆ ಬಳಿಕ ದಸರಾ ಉದ್ಘಾಟನೆ ಮಾಡಲಿ ಅಂತ ಸವಾಲ್ ಹಾಕಿದರು. ವಿಪಕ್ಷ ಮುಷ್ತಾಕ್ ತಮ್ಮ ಹೇಳಿಕೆಗೆ ಸ್ಪಷ್ಟನೆ ಕೊಡಬೇಕು ಅಂತ ಸಂಸದ ಯದುವೀರ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ಬಿಜೆಪಿಗರು ಟೀಕೆ ಮಾಡಿದ್ದಾರೆ. ಸಚಿವರು ಅದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾರೇನ್ ಹೇಳಿದ್ರು ನೋಡಿ. ಬಾನು ಮುಷ್ತಾಕ್ ಅವರೇ, ನಿಮ್ಮನ್ನ ಅಲ್ಪಸಂಖ್ಯಾತರನ್ನ ಒಗ್ಗೂಡಿಸಿಕೊಳ್ಬೇಕು, ತನ್ನ ಬೆನ್ನಿಗೆ ನಿಲ್ಲಿಸಿಕೊಳ್ಬೇಕು, ಡಿಕೆ ಅವ್ರನ್ನ ಅಧಿಕಾರದಿಂದ ದೂರ ಇಡಬೇಕು ಅಂತ ತಂತ್ರಗಾರಿಕೆ ಹೂಡಿರುವಂತಹ ಸಿದ್ದರಾಮಯ್ಯನವರು ದಸರಾದ ಉದ್ಘಾಟನೆಗೆ ಕರೆಸ್ತಾ ಇದಾರಲ್ಲ. ಬಾನು ಮುಷ್ತಾಕ್ ಅವರೇ, ನಿಮ್ಮ ಮನಸ್ಸಾದ್ರೆ ಹೇಗೆ ಒಪ್ತೋ? ಇದಕ್ಕೆ ಈ ಒಂದು ಉದ್ಘಾಟನೆ ಬರೋದಕ್ಕೆ ನಿಮ್ಮ ಆತ್ಮಸಾಕ್ಷಿ ಆದ್ರೂ ಹೇಗೆ ಒಪ್ಪಿಗೆ ಕೊಡ್ತು ಮೇಡಮ್ ಹೇಳಿ? 2020 ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ. ಈಗ ನೀವು ದಸರಾ ಉದ್ಘಾಟನೆ ಮಾಡಕ್ ಮುಂಚೆ ನಾನು ಕೂಡ ಸರ್ಕಾರದಲ್ಲಿದ್ದೆ. ಫಸ್ಟ್ ಗೋವುಗಳ ಪೂಜೆ ಆಗುತ್ತೆ, ಫಸ್ಟ್ ನಂದಿ ಧ್ವಜದ ಪೂಜೆ ಆಗುತ್ತೆ. ನಂದಿ ಅಂದ್ರೆ ಗೋವು ಪೂಜೆ ಆಗುತ್ತೆ. ಈ ಬಾನು ಮುಷ್ತಾಕ್ ಅವರು ಹಸುವಿನ ಮಾಂಸವನ್ನ ತಿಂತಾರೆ. ನಂದಿ ಪೂಜೆನ ಹೆಂಗ್ ಮಾಡ್ತಾರೆ? ಇದು ಅಪಚಾರವಲ್ಲವೇ? ಪ್ರತಿಯೊಂದು ವಿಧಿವಿಧಾನನೂ ಕೂಡ ಹಿಂದೂ ಧರ್ಮದ ಪ್ರಕಾರ ಶಾಸ್ತ್ರೋಕ್ತವಾಗಿ ನಡೆಯುತ್ತೆ. ಆ ದಸರಾ ಉತ್ಸವದಿಂದ ಇರ್ತಕ್ಕಂಥ ಒಂದು ಪರಂಪರೆ, ನಮ್ಮ ಆಚಾರ ವಿಚಾರಗಳು ಹಿಂದೂ ಭಾವನೆಗೆ ಧಕ್ಕೆ ಬರದೇನೆ ಅದೆಲ್ಲವೂ ಕೂಡ ಅರ್ಥ ಮಾಡ್ಕೊಂಡು ಒಪ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ನಾನು ಸ್ವಾಗತ ಮಾಡ್ತೇನೆ. ಬಾನು ಮುಷ್ತಾಕ್ ಅವರನ್ನ ಅವರು ನಿಜವಾದ ಸೆಕ್ಯುಲರ್ ಆಗಿದ್ರೆ ಅಥವಾ ಹಿಂದೂ ಧರ್ಮವನ್ನ ಗೌರವಿಸುವಂತ ವ್ಯಕ್ತಿ ಆಗಿದ್ರೆ ಅವ್ರು ಬರೋದು ಖಂಡಿತ ಬೇಸರ ಇರಲಿಲ್ಲ. ಬಟ್ ಬಾನು ಮುಷ್ತಾಕ್ ರವರು ಈ ಹಿಂದೂ ಮಾನಸಿಕತೆಯನ್ನ, ಹಿಂದೂ ಚಿಂತನೆಯನ್ನ, ಹಿಂದೂ ಆಲೋಚನೆಗಳನ್ನ, ಹಿಂದೂ ಪರಂಪರೆಯನ್ನ ಗೌರವಿಸುವಂತ ವ್ಯಕ್ತಿ ಅಲ್ಲದೆ ಇರೋದ್ರಿಂದ ಡೆಫಿನೆಟ್ಲಿ ಸರ್ಕಾರ ತಪ್ಪು ಮಾಡಿದೆ ಅಂತ ನನಗನ್ಸುತ್ತೆ. ಮುಖ್ಯಮಂತ್ರಿಗಳು ಬಾನು ಮುಷ್ತಾಕ್ ಅವರಿಗೆ ಉದ್ಘಾಟನೆ ಕರೆದಿದ್ದಾರೆ. ನಾನು ಅವರಿಗೆ ತುಂಬಾ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ, ಚಾಮುಂಡಿ ಪೂಜೆಯನ್ನ ಮಾಡೋದಕ್ಕೆ ಬಾನು ಮುಷ್ತಾಕ್ ಅವರಿಗೆ ಆಸಕ್ತಿ ಇದ್ದು ಒಪ್ಕೊಂಡಿದ್ರೆ ತುಂಬಾ ಸಂತೋಷ. ಅವರು ನಾನು ಚಾಮುಂಡಿ ಪೂಜೆ ಮಾಡಿ ಇದನ್ನು ಉದ್ಘಾಟನೆ ಮಾಡ್ತೀನಿ ಅಂತ ಸ್ಪಷ್ಟೀಕರಣ ಕೊಡಬೇಕು. ಪೂಜಾ ಮಾಡೋದು ಅದು ಎಲ್ಲ ಅವರು ಸ್ವಾಮೀಜೀಸ್ ಇರ್ತಾರೆ, ದೇವಸ್ಥಾನ ಮುಖ್ಯ ಇರ್ತಾರೆ, ಅವರೆಲ್ಲರೂ ಮಾಡ್ತಾರೆ. ಅದರಲ್ಲಿ ನಾವು ಹೋಗ್ಬಿಟ್ಟು ಸೇರಿಸಿದ್ರೆ
ನಾವು ಹಿಂದೂ ಆಗ್ಬಿಡ್ತೀವಿ ಆ ಥರ ಇಲ್ಲ. ಹೌದು, ಅವರು ಫತ್ವಾ ತಗೊಂಡು ಈ ಥರ ನಾನೇ ಪೂಜಾ ಮಾಡಿದರೆ ನನ್ನ ಸರಿ ಇಲ್ಲ ಅಂತ ಅವರು ಒಂದು ಫತ್ವಾ ತಗೊಬೇಕು. ಆ ಕನ್ನಡ ವೇದಿಕೆಯಲ್ಲಿ ಅವ್ರು ಹೇಳಿರ್ತಕ್ಕಂಥ ಮಾತು ಏನು ಬಹಿರಂಗ ಆಗುತ್ತೆ, ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ನಾವು ಈ ಒಂದು ಏನು ಅನುಮಾನ ಇತ್ತು ನಮ್ಮಲ್ಲಿ ಅಥವಾ ಒಂದು ನಮಗೆ ಹಿಂದೂ ಭಾವನೆಗೆ ಧಕ್ಕೆ ಕೊಡಿರುವಂಥದ್ದು ಸಂದರ್ಭದಲ್ಲಿ ಅದ್ರ ಬಗ್ಗೆ ಅವರು ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಮತ್ತು ಈ ಒಂದು ಧಾರ್ಮಿಕ ಆಚರಣೆಯಲ್ಲಿ, ಈ ಒಂದು ಸಾಂಸ್ಕೃತಿಕ ಆಚರಣೆಯಲ್ಲಿ ಯಾವುದೇ ಹಿಂದೂ ಭಾವನೆಗೆ ಧಕ್ಕೆ ಕೊಡದೆ ಅವರ ನಡೆ ಇರುತ್ತಾ ಅಂತ ನಾವು ಪ್ರಶ್ನೆ ಮಾಡಿರೋದು ಸಹಜವಾಗಿ ಇರ್ತಕ್ಕಂಥ ಒಂದು ಪ್ರಶ್ನೆ. ಇವತ್ತು ಯಾರನ್ನು ಉದ್ಘಾಟನೆ ಕರೆದಿಯಾರ ಅವರು ಕುಸ್ತಿ ಪಂದ್ಯಾಟ ಉದ್ಘಾಟನೆ ಮಾಡಲಿ, ಯುವಜನ ಮೇಳ ಉದ್ಘಾಟನೆ ಮಾಡಲಿ, ಮಹಿಳೆಯರದ್ದು ಯಾವುದಾದ್ರು ಉದ್ಘಾಟನೆ ಮಾಡಲಿ, ಧರ್ಮದ ಮೇಲೆ ಆಚರಣೆ ಮಾಡುವವರು ಅದನ್ನು ಉದ್ಘಾಟನೆ ಮಾಡಬೇಕು ಹೊರತು ಆ ಧರ್ಮವನ್ನು ಆಚರಣೆ ಮಾಡದವರು ಅದನ್ನು ಉದ್ಘಾಟನೆ ಮಾಡುವಂಥದ್ದು ಅಷ್ಟು ಒಳ್ಳೆ ಸಂಪ್ರದಾಯ ಅಲ್ಲ. ಸಂಪ್ರದಾಯ ಮಾತ್ರ ಅಲ್ಲ, ಇದೊಂದು ಪ್ರಹಾರ. ಮೈಸೂರು ದಸರಾಕ್ಕೆ ಬಾನು ಮುಸ್ತಾಕ್ ಅವರನ್ನ ಈ ಬಾರಿ ಅತಿಥಿಯಾಗಿ ಕರೆದಿದ್ದಾರೆ. ಯಾರಿಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ವೋ, ಯಾರೋ ಮೂರ್ತಿ ಪೂಜೆಯನ್ನು ಒಪ್ಪಲ್ವೋ, ಅವರು ದಸರಾ ಹಬ್ಬಕ್ಕೆ ಬಂದು ಏನ್ ಮಾಡ್ತಾರೆ? ದಸರಾವನ್ನ ಉದ್ಘಾಟನೆ ಮಾಡುವುದೇ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಚಾಮುಂಡಿ ಬೆಟ್ಟದಲ್ಲಿ. ಬಾನು ಮುಸ್ತಾಕ್ ಅವರು ಇದನ್ನು ಮಾಡ್ತಾರ? ಬಾನು ಮುಸ್ತಾಕ್ ಅವರನ್ನ ದಸರಾ ಹಬ್ಬಕ್ಕೆ ಕರೆದು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದು ಸಾಂಸ್ಕೃತಿಕ ಜೀವನದ ಅಭಿವ್ಯಕ್ತಗೊಳಿಸುವಂತ ಒಂದು ನಾಡ ಹಬ್ಬ. ಇಡೀ ದೇಶದ 140 ಕೋಟಿ ಜನರು ಭಾಗಿ. ಇದು ಧರ್ಮದ ಆಚರಣೆ ಅಲ್ಲ. ಧರ್ಮದ ವಿಚಾರ ಚರ್ಚೆ ಮಾಡೋದು ರಾಜಕೀಯ. ನೋ, ಮಹದೇವಪ್ಪ ಇಸ್ ರಾಂಗ್. ಇದು ಸರ್ಕಾರಿ ಹಬ್ಬ ಅಲ್ಲ. ಸರ್ಕಾರಿ ಹಬ್ಬವಾಗಿ ನೀವು ನಂತರದ ದಿನಗಳಲ್ಲಿ ಪರಿವರ್ತಿಸಿಕೊಂಡಿದ್ದೀರಿ. ಪ್ರಜಾಪ್ರಭುತ್ವ ಬಂತು ಅನ್ನೋ ಕಾರಣಕ್ಕೆ. ಮೂಲ ಇದು ಧಾರ್ಮಿಕ ಹಬ್ಬನೇ, ಅದರಲ್ಲಿ ಯಾವ ಅನುಮಾನನೂ ಬೇಕಾಗಿಲ್ಲ. ಯಾಕೆ? ಪಂಚಾಂಗದ ನಿಶ್ಚಿತ ದಿನಾಂಕಗಳು ಮತ್ತು ಮುಹೂರ್ತಗಳ ಆಧಾರದ ಮೇಲೇನೆ ಇದು ನಡೆಯೋದು. ಸರ್ಕಾರಿ ಹಬ್ಬ ಆದರೆ ಪಂಚಾಂಗ ಮತ್ತು ನಿಶ್ಚಿತ ಮುಹೂರ್ತಗಳ ಅವಶ್ಯಕತೆ ಇಲ್ಲ. ಯಾವಾಗ ಸೆಟ್ ಆಗುತ್ತೋ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಅಕ್ಟೋಬರಲ್ಲೇ ಮಾಡಬೇಕು ಅಂತಿಲ್ಲ, ಡಿಸೆಂಬರಲ್ಲಿ ಬೇಕಾದ್ರೂ ದಸರಾ ಮಾಡ್ಬೋದು, ಅದಕ್ಕೆ ಸಂಬಂಧ ಇಲ್ಲ. 15 ದಿನ ಮಾಡಬೇಕು ಅಂತಿಲ್ಲ, ಈ ವರ್ಷ 16 ದಿನ ದಸರಾ ಮಾಡ್ಬೋದು, ಇಷ್ಟ ಬಂದಂಗೆ ಮಾಡ್ಬೋದು. ನೀವು ಹೇಳೋನು ಕೇಳೋನಿಲ್ಲ, ಇದಲ್ಲ. ಸೊ ಕ್ವಶನ್ ನಂಬರ್ 1, ಇದು ಧಾರ್ಮಿಕವೋ ಅಥವಾ ಅಲ್ಲವೋ? ಇದು ಧಾರ್ಮಿಕ. ನವರಾತ್ರಿಗಳಿಗೆ ಒಂದೊಂದು ದಿನಕ್ಕೂ ಒಂದೊಂದು ಅಧಾರ್ಮಿಕ ಲೇಪನದ ವಿವರಣೆ ಇರುವುದು ಸನ್ಮಾನ್ಯ ಘನತೆವೆತ್ತ ಮಹದೇವಪ್ಪನವರು ಯಾರೊಬ್ಬರು ವರ್ಣಿಸ್ಬೇಕು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಯು ಕಾಂಟ್ ಬ್ರಿಂಗ್ ಇನ್ ಯುವರ್ ಲಿಬರಲಿಸಮ್ ಇನ್ ಟು ಅವರ್ ಓಲ್ಡ್ ಪ್ರಾಕ್ಟೀಸಸ್ಗೆ. ಬೇರೆದು ನೀವೇನಾದ್ರು ಮಾಡ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಸೊ ಇದು ಧಾರ್ಮಿಕನೇ. ಹಾಗಾದ್ರೆ ಸರ್ಕಾರಿ ಏನು? ಸರ್ಕಾರಿ ಆಗಿದ್ದು ಯಾಕೆ ಎಂದರೆ ರಾಜ ಮಹಾರಾಜರುಗಳು ಅಥವಾ ಇವರೆಲ್ಲ ಇಲ್ಲದಿದ್ದಾಗ ಸ್ಥಾಪಿತ ಅಧಿಕಾರ ಜನರ ಕೈಗೆ ಬಂದ ಕಾರಣ ಜನತೆಯ ದಸರಾ ಅಂತ ಕರೆಸ್ಕೊಂಡಿದೆ ಅಷ್ಟೇ. ಅಷ್ಟರ ಮಟ್ಟಿಗೆ ಅದು ಸರ್ಕಾರಿ ಅಂತ ಅಲ್ಲ. ಜನ ಈಗ ಅಶೋಕ್ ಕೇಳ್ತಿದ್ರು, ಅವ್ರನ್ನ ಧರ್ಮದಿಂದ ಹೊರಗಾಕ್ಬಿಟ್ರೆ ಯಾಕೆ ಹೊರಗಾಕ್ಬೇಕು? ಭಾಳ ರಾಜಕಾರಣಿಗಳು ದೇವಸ್ಥಾನಕ್ಕೆ ಹೋಗಿ ಜಮೀರ್ ಅಂತ ವ್ಯಕ್ತಿಗಳು ಚುನಾವಣೆ ಬಂದು ಕೂಡಲೇ ಹೋಗ್ಬಿಟ್ಟು ಮಂಗಳಾರತಿ ತಗೊಂಡು ತಟ್ಟೆಗೆ ದುಡ್ಡು ಹಾಕಿರೋ ದೃಶ್ಯ ನೋಡಿಲ್ವೇನು ಅಶೋಕು? ನೋಡಿಲ್ಲ? ಹಾ. ಸೊ ಕ್ವಶನ್ ಈಗ ಇಲ್ಲಿ ಬರೋದು, ಅಲ್ಲ ಬಿಟ್ಟು ಇನ್ನೊಂದು ದೈವ ಇರಲಿಕ್ಕೆ ಸಾಧ್ಯವಿಲ್ಲ, ಮೂರ್ತಿ ಪೂಜೆ ಇಲ್ಲ, ಮೂರ್ತಿ ಪೂಜೆ ಇಲ್ಲ ಅನ್ನೋದನ್ನ. ಹಾಗೆ ಅಲ್ಲಿ ಆ ದೇವರು ಬಿಟ್ಟು ಬೇರೆ ದೇವರು ಇಲ್ಲ, ಇನ್ನೊಂದಕ್ಕೆ ತಲೆ ಬಗ್ಗಿಸುವಂತಿಲ್ಲ ಅಲ್ಲಿ. ಸೊ ಈಗ ನೆಕ್ಸ್ಟ್ ಕ್ವಶನ್, ಹಾಗಾದ್ರೆ ಬಾನು ಮುಷ್ತಾಕ್ ಸರಿಯೋ? ಅವ್ರು ಮಾಡ್ಬೋದಾ? ಸರಿನಾ ತಪ್ಪಾ? ಆಯ್ಕೆಯಲ್ಲಿ ಇತರೆ ಧರ್ಮೀಯರು ಹಿಂದೆ ಅವರವರ ಹುದ್ದೆಗಳಿಗೆ ತಕ್ಕಂತೆ ಪಾಲ್ಗೊಂಡಿದ್ದಾರೆ ಎನ್ನುವ ಕಾರಣಕ್ಕೆ ಇಲ್ಲೂ ಪಾಲ್ಗೊಳ್ಳುವಿಕೆ ಸರಿ ಎನ್ನುವುದಾದರೆ ನಂಬಿಕೆ ಆಚಾರ ವಿಚಾರಗಳಿಗೆ ಅವರು ವಿರುದ್ಧವಾಗಿರಬಾರದು. ಅರ್ಥ ಆಯ್ತು ಅನ್ಸುತ್ತೆ. ಇದ್ದರೆ ಆಗೇನು ಅಂದರೆ ಅವರಿಗೆ ಅವರೇ ಮಾಡಿಕೊಳ್ಳುವ ಮೋಸ, ಅವರು ನಂಬುವ ಧರ್ಮಕ್ಕೆ. ಎರಡನೇದು ಜನರಿಗೆ ಆಗುವ ಮೋಸ. ಅದು ಹಾಗಾಗಿ ಆ ತೀರ್ಮಾನವನ್ನು ಅವರ ಭಾವನೆ ಮತ್ತು ಅವರ ಅನಿಸಿಕೆಗೆ ತಕ್ಕಂತೆ ಅವರೇ ತೆಗೆದುಕೊಳ್ಬೇಕು. ಗೌರವ ಯಾಕೆ ಗೌರವ ಮಾಡಬಾರ್ದು? ತಪ್ಪೇನಿದೆ ಅದರಲ್ಲಿ? ಅದನ್ನ ಯಾರು ಬೇಕಾಗಿಲ್ಲ ಅಂತ ನನ್ನ ವಾದ. ಹಾಗಾಗಿ ಗೌರವ ಬೇರೆ, ನಂಬಿಕೆ ಬೇರೆ. ನಂಬರ್ 3,
ವಿಜಯೇಂದ್ರ ಈಶ್ವರಪ್ಪನವರೇನೋ ಅವ್ರು ಪೂಜೆ ಮಾಡಿಬಿಟ್ಟು ಅಲ್ಲಿ ಉದ್ಘಾಟನೆ ಮಾಡಲಿ. ಬೇರೆ ನಂಬಿಕೆ ಬೇರೆ. ನನಗೆ ಎಲ್ಲ ಧರ್ಮಗಳ ವಿಚಾರದಲ್ಲಿ ಗೌರವ ಇದೆ, ನಂಬಿಕೆ ಇದೆಯೋ ಬೇರೆ ಪ್ರಶ್ನೆ ಅದು. ಹಾಗೆ ನಾನು ಹೇಳಲಿಕ್ಕೆ ಹೋಗಲ್ಲ. ಇಲ್ಲಿಯವರೆಗೆ ದಸರಾ ಉದ್ಘಾಟನೆ ಹೇಗೆ ಆಗಿದೆಯೋ ಹಾಗೆ ಆಗ ಅಷ್ಟೇ.